ಇಂದಿನ ಸಂಚಿಕೆಯಲ್ಲಿ ಗಿರಿಜಾ, ಅಯ್ಯೋ ಕುಸುಮಕ್ಕ ನೀವು ಬಂದ್ರಲ್ಲ ನಂಗೆ ಎಷ್ಟೋ ಖುಷಿ ಆಯಿತು. ಮನೆಯವರೆಲ್ಲ ಹೇಗಿದ್ದಾರೆ ಅಂತ ಕೇಳ್ತಾಳೆ. ಅದಕ್ಕೇನೆ ಕುಸುಮ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂತ ಹೇಳ್ಬಿಟ್ಟು, ಅರ್ಶಿನ ನೋಡು ವಿಚಿತ್ರವಾಗಿ ಕಾಣಿಸ್ತದೆ, ಎಲ್ಲಿಂದ ತಂದಿದ್ದು ಅಂತ ಕೇಳ್ತಾಳೆ. ಅದಕ್ಕೆ ಗಿರಿಜಾ ಗಂಧಿಗೆ ಅಂಗಡಿಯಿಂದ ಅಂತ ಹೇಳ್ತಾಳೆ. ಅದಕ್ಕೇನೆ ಕುಸುಮ ಅದೇ ತಪ್ಪಾಗಿದ್ದು, ಅಂಥದ್ನೆಲ್ಲ ಹಚ್ಬೇಡ್ದು, ಅದು ಕೆಮಿಕಲ್ ಇರುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಗಿರಿಜಾ ಸಾರಿ ಅಂತಂತಾಳೆ. ಅದಕ್ಕೆ ಆಯಿತು ಬಿಡು ಅಂತ ಹೇಳ್ತಾಳೆ. ಆಮೇಲೆ ಅಮೂಲ್ಯನ ಕರೆದ್ಬಿಟ್ಟು, ಅಮೂಲ್ಯ ನೀನೇನು ತಪ್ಪೇ ಮಾಡಿಲ್ಲ, ಯಾಕಂದರೆ ಅರ್ಶಿನ ಕುಟ್ಟಿ ಮಾಡಬೇಕು, ಈ ಥರ ಎಲ್ಲ ಹಚ್ಬೇಡ್ದು, ರಾಮಾಚಾರಿ ಹೇಳಿದ್ದು ಸರಿಯೇ, ಈಗ ಅರ್ಶಿನ ಕುಟ್ಟಬೇಕಲ್ವ, ಹಂಗಾಗಿ ನೀನು ಮಾಡಿ ಸರಿಯೇ ಬಿಡು ಅಂತ ಹೇಳ್ಬಿಟ್ಟು, ರಂದ ಈಗ ಅರ್ಶಿನ ಕುಟ್ಟೋಕ್ಕೆ ಎಲ್ಲನೂ ತೊಗೊಂಬ ಅಂತ ಹೇಳ್ತಾರೆ. ಅದಕ್ಕೆ ಕೇಶವ ಸರಿ ಹೋಗ್ತೀನಿ ಅಂದ್ಬಿಟ್ಟು ಐ ಲವ್ ಯು ಅಂತ ಅಂದ್ಬಿಟ್ಟು ಕುಸುಮಂಗೆ ಓಡೋಗ್ತಾಳೆ. ಸರಿ ಆಯ್ತು ಈಗ ಶಾಸ್ತ್ರ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ನಗಾಡ್ತಾ ಇರ್ತಾರೆ. ಈ ಕಡೆ ಪ್ರಿಯಾ ಮನೆಯಲ್ಲಿ ಅರ್ಶಿನ ಶಾಸ್ತ್ರ ನಡೀತಾ ಇರುತ್ತೆ. ಅದನ್ನು ನೋಡಿ ಪರಮೇಶ್ವರ್ ಕಣ್ಣಲ್ಲಿ ನೀರು ಬರ್ತಾ ಇರೋದು. ಈ ಕಡೆ ಸೂರ್ಯಕಾಂತ್ ಮನೆಯಲ್ಲಿ ಎಲ್ಲರೂ ಊಟ ಮಾಡೋದು ಬಿಟ್ಟು ಬೇಜಾರಲ್ಲಿ ಕೂತಿರ್ತಾರೆ. ನಂದ ನೋಡು ಹೇಗೆ ಮೆರೀತಿದ್ದಾನೆ ಅಂತ. ಅಷ್ಟರಲ್ಲಿ ಚಂದ್ರಕಾಂತ್ ಹೆಂಡ್ತಿ ಓಡ್ಕೊಂಬಂದು, ರೀ ನಾನು ದೇವಸ್ಥಾನಕ್ಕೆ ಹೋದಾಗ ಮಾಧವನ ಬೇರೆ ಹುಡುಗಿ ಜೊತೆ ನೋಡಿದೆ, ನಾನು ಮತ್ತು ನಿಮ್ಮ ಮಗಳು ಮಾತಾಡ್ಕೊಂಬಂದ್ವಿ, ಮದುವೆಗಿಂತ ಮುಂಚೆನೇ ಹುಡುಗಿನೆಲ್ಲ ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅಂತ ಹೇಳ್ತಾಳೆ. ಅದಕ್ಕೆ ಚಂದ್ರಕಾಂತ್ ಅದಕ್ಕೇನು ಅಂದಾಗ, ಈ ಹುಡುಗಿ ಅಲ್ಲ ಅದು ಬೇರೆ ಹುಡುಗಿ ಇದ್ದಿದ್ದು, ಅವ್ನು ಬೇರೆ ಹುಡುಗಿ ಜೊತೆ ಓಡಾಡ್ತಿದ್ದಿದ್ದು ಅಂತ ಹೇಳ್ತಾಳೆ. ಅದಕ್ಕೆ ಚಂದ್ರಕಾಂತ್ ನಿಜಾನ ಅಂದಿದ್ದಕ್ಕೆ 100% ನಿಜ ಕಣ್ರಿ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯಕಾಂತ್, ನಮ್ಮ ಬೆಳಕನ್ನ ಯಾರೂ ಆರ್ಸೋಕ್ಕಾಗಲ್ಲ, ಏನು ನಂದ ಆರೋಗ ನಂದ, ಈಗ ಉಫನ್ನು ಹೇಳೋ ಸಮಯ ಬಂದೇ ಬಿಡ್ತು ಅಂತ ಹೇಳ್ತಾನೆ. ಅದಕ್ಕೆ ಚಂದ್ರಕಾಂತ್, ಇಬ್ಬರು ಮಕ್ಕಳು ನಂದಂಗೆ ಹೂವು ಇಟ್ಟರು, ಈ ದೊಡ್ಡ ಮಗ ಏನೋ ಫುಲ್ ಒಳ್ಳೆಯವನು ಅಂದರು, ಈಗ ನೋಡೋದು ಅವ್ನು ಲಾಲ್ಬಾಗ್ ಗಿಡಕ್ಕೆ ಹೊರಟಿದ್ದಾನೆ ಅಂತ ಹೇಳ್ತಾನೆ. ಸೂರ್ಯಕಾಂತ್, ನಂದ ನಿನ್ನ ಮಕ್ಕಳಿಂದನೇ ನಿನ್ನ ಮಾನ ಮರದಿ ಮತ್ತೆ ಮತ್ತೆ ಹೋಗ್ತಿದ್ದು, ನನ್ನ ಮಗಳನ್ನ ನೀನು ಮದುವೆ ಮಾಡ್ಕೊಂಡು ಹೋದ್ಮೇಲೆ ನನ್ನ ತುಳಿದೆ ಅಂತ ಅಂದ್ಕೊಂಡ, ಈ ಸಲ ನೀನು ಹಿರಿ ಮಗನಿಂದನೇ ಮಾನ ಮರದಿ ತೆಗಿತೀನಿ ಅಂತ ಹೇಳ್ತಾನೆ. ಈ ಕಡೆ ಕುಸುಮ, ಸರಿ ಆಯ್ತು ಈಗ 1K ಕುಟ್ಟಕಲ್ಲು ಎಲ್ಲ ರೆಡಿ ಆಯಿತು, ಈಗ ಯಾರು ಕುಟ್ಟೋದು ಅಂತ ಕೇಳ್ತಾಳೆ. ಅದಕ್ಕೆ ನಂದ, ಇನ್ಯಾರು ನೀವೇ ಕಟ್ಟಿ ಅಂತ ಹೇಳಿದ್ಕೆ, ಇಲ್ಲ ಇಲ್ಲಮ್ಮ ಲಕ್ಷ್ಮೀದಿರ್ತಾರೆ ಇಬ್ಬರು ಸೊಸೆ ಇದ್ದಾರಲ್ಲ, ಅವರಿಬ್ಬರು ಕುಟ್ಲಿ ಬಿಡು ಅಲ್ವಾ, ಏನಂತೀಯ ಗಿರಿಜಾ ಅಂತ ಹೇಳ್ತಾಳೆ. ಅದಕ್ಕೆ ಗಿರಿಜಾ ಹಾಂ ಅಂತ ಹೇಳ್ತಾಳೆ. ಆಮೇಲೆ ಮೀನಾ ಮತ್ತು ಅಮೂಲ್ಯನಿಗೆ, ಸುಮ್ಮನೆ ನೀವು ಹಂಗೆಲ್ಲ ಹೇಳೋಂಗಿಲ್ಲ, ಡ್ಯಾನ್ಸ್ ಮಾಡಿಕೊಂಡು ಮಾಡಬೇಕು, ಆದರೆ ಡ್ಯಾನ್ಸ್ ಅಂದರೆ ಬ್ರೇಕ್ ಡ್ಯಾನ್ಸ್ ಅಲ್ಲ, ಅದೇನೋ ಜಾನಪದ ಎಲ್ಲ ಆಡ್ಕೊಂಡು ಆಡ್ತಾರಲ್ಲ ಆ ಥರ ಮಾಡಬೇಕು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ರಕ್ಷಾ ಬಂದು, ನನಗೂ ಜಾನಪದ ಗೀತೆ ಬರುತ್ತೆ, ನಾನು ಆಡ್ತೀನಿ, ಪ್ಲೀಸ್ ಪ್ಲೀಸ್ ಕುಸುಮತ್ತೆ ಅಂತಂದಿದ್ದಕ್ಕೆ, ಸರಿ ಆಯಿತು ಹೋಗಿ ಕುಟ್ಟೋಗು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಗಿರಿಜನ್ ಕರೆದ್ಬಿಟ್ಟು, ವಾಟ್ ಗಿರಿಜಾ ಅಂತ ಹೇಳಿದ್ಕೆ, ವಾಟ್ ಅಂತ ಹೇಳ್ತಾಳೆ. ಅಮೂಲ್ಯ, ಮೀನಾ ಹಾಗೆ ರಕ್ಷಾ 3 ಜನ ಹಾಡಾಡ್ಕೊಂಡು ಅರ್ಶಿಶಾಸ್ತ್ರ ಮಾಡ್ತಾ ಇರ್ತಾರೆ. ಈ ಕಡೆ ಪ್ರಿಯಾ ಪರಮೇಶ್ವರ್ಗೂ ಮತ್ತು ಹೆಂಡ್ತಿ ವೀಣಾ ಕಾಲ್ಗೂ ಬಿದ್ದು ಆಶೀರ್ವಾದ ತಗೋತಾ ಇರ್ತಾಳೆ. ಅದಕ್ಕೆ ವೀಣಾ, ನಾಳಿದ್ದು ನಿನ್ನ ಮದುವೆಗೆ ಹೋಗ್ತೀಯ, ಆಮೇಲೆ ನನ್ನ ಮಾಡಿ ಬರಿಬೇಡ ಆಯಿತಾ ಅಂತ ಹೇಳ್ತಾಳೆ. ಅಂತ ವೀಣಾ ಹೇಳ್ತಾ ಇರ್ತಾಳೆ. ಅದಕ್ಕೇ ಪ್ರಿಯಾ, ನಾನು ಯಾವತ್ತಿದ್ರೂ ಮೊದಲು ನಿಮ್ಮ ಮಗಳು, ಆಮೇಲೆ ಅವ್ರ ಮನೆ ಸೊಸೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಪ್ರಿಯಾ ತಂಗಿ ಲಾವಣ್ಯ, ನೀನು ಖುಷಿಯಾಗಿದೆಯಲ್ಲ, ಹೀಗೆ ಖುಷಿಯಾಗಿರು ಅಂತ ಹೇಳ್ತಾಳೆ. ಆಮೇಲೆ ವೀಣಾ, ಖುಷಿಯಾಗಿರೋದು ನಿನ್ನ ಕೈಲೇ ಇದೆ, ನೀನೇ ಮಾಡ್ಕೊಬೇಕು, ಅದನ್ನು ಯಾರೂ ಬಂದು ನಿನಗೆ ಸಹಾಯ ಮಾಡಲ್ಲ, ನಾವೊಂದು ದಾರಿ ಮಾಡಿಕೊಟ್ಟಿದ್ದೀವಿ, ಅದರಲ್ಲಿ ಜೋಪಾನವಾಗಿ ನಡೆಯೋದು ನಿನಗೆ ಸೇರಿದ್ದು ಮಗಳೇ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಪರಮೇಶ್ವರ್ ಫುಲ್ ಅಳ್ತಾ ಇರ್ತಾನೆ. ಅದಕ್ಕೆ ಪ್ರಿಯಾ, ಯಾಕಪ್ಪ ಅಳ್ತಿದ್ಯಾ ಅಂದಿದ್ದಕ್ಕೆ, ಏನಿಲ್ಲ ಮಗಳೇ ಅಂತ ಹೇಳ್ತಾನೆ. ಅಷ್ಟರಲ್ಲಿ ವೀಣಾ, ರೀ ನೀವು ಯಾಕ್ರಿ ಅಳ್ತಿದ್ದೀರಾ, ನಮ್ಮ ಕೈ ಕಾಲೇ ಆಡಲ್ಲ, ಸುಮ್ಮನೆ ಇರ್ರಿ ಅಂತ ಹೇಳ್ತಾನೆ. ಅದಕ್ಕೆ ಪರಮೇಶ್ವರು, ಅಳ್ಬೇಡ ಅಂದರೆ ಹೇಗೆ, ಇವಳು ನನ್ನ ಮಗಳು, ತಂದೆಗೆ ಒಂದು ಮಗಳ ಮೇಲೆ ಎಷ್ಟು ಪ್ರೀತಿ ಇರಲ್ಲ ಹೇಳು, ಇಷ್ಟು ದಿನ ಅವಳಿಗೊಂದು ಮದುವೆ ಆಗಿಲ್ಲ, ಒಂದು ಸಂಬಂಧ ಸಿಕ್ಕಿಲ್ಲ ಅನ್ನೋ ಒಂದು ದೊಡ್ಡ ಕೊರಗಿತ್ತು, ಆದರೆ ಈಗ ಮದುವೆ ಆಗಿ ಹೋಗ್ತಿದ್ದಾಳೆ ಅನ್ನೋ ಕೊರಗು. ಎನ್ನೆತ್ತವ್ರ ಬಾಳು ಅಷ್ಟೇ ಅಲ್ವಾ ವೀಣಾ, ಮಗಳು ಬೇರೆ ಮನೆಗೆ ಹೋಗಿ ಸುಖವಾಗಿ ಸಂಸಾರ ಮಾಡ್ತಾಳೆ ಅಂತನ, ಇಲ್ಲ ನಮ್ಮನೆ ಬಿಟ್ಟು ಹೋಗ್ತಾಳೆ ಅಂತನ ಅಂತ ಹೇಳ್ತಾನೆ. ಅದಕ್ಕೇ ವೀಣಾ, ಹುಟ್ಟಿದ ಕಡೆಯೇ ನದಿ ಇರಲ್ಲ ಕಣ್ರಿ, ಹೆಣ್ಮಕ್ಳು ಬೇರೆ ಮನೆಗೆ ಹೋಗಿ ಸಂಸಾರ ಮಾಡಲೇಬೇಕು, ಹುಟ್ಟಿದ ಮನೇಲಿ ಯಾರೂ ಇರಲ್ಲ ಕಣ್ರಿ ಅಂತ ಹೇಳ್ತಾಳೆ. ನಾವಿಬ್ಬರು ಎಷ್ಟು ಕಷ್ಟಪಟ್ಟಿದ್ದೀವಿ, ಆಗ ಈ ಮಕ್ಳುಗಳ ನಗು ನೋಡಿಕೊಂಡೇ ಕಾಲ ಕಳೆದಿದ್ದೀವಿ ನಾವು, ಆದರೆ ಇವಳು ಈಗ ಮದುವೆಯಾಗಿ ಹೋಗ್ತಾಳೆ, ಇನ್ನು ಅವಳು ಮದುವೆಯಾಗಿ ಹೋಗ್ತಾಳೆ, ಆಮೇಲೆ ನಮ್ಮಿಬ್ಬರು ಜೀವನ ಹೇಗ್ರಿ ಅಂತ ಹೇಳ್ತಾಳೆ. ಈ ಕಡೆ ಕುಸುಮ, ಸರಿಯಾಗಿ ಕುಟ್ಟಿದ್ದೀರಾ ನೋಡು ಗಿರಿಜಾ, ಇದಕ್ಕೆ ಹೇಳೋದು, ನಾವು ಮನೇಲಿ ಕುಟ್ಟೋದು ಎಷ್ಟು ಸ್ಮೆಲ್ ಬರ್ತಾ ಇದೆ, ತರಿಯಾಗಿದೆ, ಇದನ್ನು ಹಚ್ಬೇಕು, ವಾಟ್ ಗಿರಿಜಾ ಅಂತ ಹೇಳ್ತಾಳೆ. ಅದಕ್ಕೆ ಗಿರಿಜಾ ವಾಟ್ ಅಂತ ಹೇಳ್ತಾಳೆ. ಅದಕ್ಕೆ ರಾಮಾಚಾರಿ, ನನ್ನ ಅಂಕಲ್ ಹೇಳ್ತಿದ್ರು, ಮಗ ಅಂತ ಇದ್ದರೆ ನಿನ್ನ ಥರ ಇರಬೇಕು ಅಂತ, ಆದರೆ ಮಾಧವನ ಥರ ಇರಬೇಕು ಅಂತ ಹೇಳ್ತಾನೆ. ಅದಕ್ಕೇ ಕುಸುಮ ಹೌದು ಅಂತ ಅಂದ್ಬಿಟ್ಟು, ಸರಿ ಅರ್ಶಿಶಾಸ್ತ್ರ ಸ್ಟಾರ್ಟ್ ಮಾಡೋಣ, ಯಾರು ಮೊದಲು ಬರ್ತೀರಾ ಅಂತ ಅಂದ್ಬಿಟ್ಟು, ಗಿರಿಜಾ ನೀನೇ ಬಾ ಫಸ್ಟ್ ಹಚ್ಚು ಅಂತ ಅಂದ್ಬಿಟ್ಟು ಕರೀತಾಳೆ. ಆಮೇಲೆ ಎಲ್ಲರೂ ಒಬ್ಬೊಬ್ಬರಾಗಿ ಅರ್ಶಿನ ಹಚ್ತಾರೆ.
ಇಬ್ಬರದು ಅರಿಶಿನ ಹಚ್ಚಾದ್ಮೇಲೆ ಕುಸುಮ ನಂದ ನೀನು ಅಪ್ಪ ಅಲ್ವಾ ಬಾಯಲ್ಲಿ ನೀನು ಹಚ್ಚು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ನಂದ ಬಂದು ಈ ಅರಿಶಿನ ನನ್ನ ಕಳಂಕಗಳನ್ನೆಲ್ಲ ತೊಳೆದಾಕತ್ತಪ್ಪ. ಖಾಲಿ ಖಾಲಿಯಾಗಿದ್ದ ಮನೆ ಇವತ್ತು ತುಂಬಿ ತುಳುಕ್ತಾ ಇದೆ, ಇದೆಲ್ಲ ನಿನ್ನಿಂದಾನೆ. ಇನ್ನೊಂದು ಜನ್ಮ ಅಂತಿದ್ರೆ ನಿನ್ನ ಮಗುವಾಗಿ ಹುಟ್ಟು ಬರ್ತೀನಿ ನಾನು ಅಂತ ಹೇಳ್ತಾನೆ. ಅದನ್ನು ಕೇಳಿ ಎಲ್ರಿಗೂ ಕಣ್ಣಲ್ಲಿ ನೀರು ಬರುತ್ತೆ. ಆಮೇಲೆ ಕುಸುಮ ಈಗ ಅರಿಶಿನ ಹಚ್ಚಿದೀವಿ ಮಾಧವ, ನಿನ್ನ ಮನೆಯಿಂದ ಎಲ್ಲೂ ಹೊರಗಡೆ ಹೋಗಂಗಿಲ್ಲ ಸರಿನಾ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಕೇಶವ ಮತ್ತು ವಲ್ಲಭ ಇಬ್ರೂ ಅಯ್ಯೋ ನಾವು ಏನಾದರೂ ಒಂದು ಮೆಸೇಜ್ ಬಂತು ಅಂದರೆ ಅದಕ್ಕೆ ಮನೆ ಹತ್ರ ಹೋದ ಇವನು. ಯಾಕೆ ಹೇಳಿ, ಮುಂಚೆ ಎಲ್ಲ ನಾವು ಸೆಲೆಕ್ಟ್ ಮಾಡಿದ ಬಟ್ಟೆ ಹಾಕೋತಿದ್ದ, ಆದರೆ ಇವಾಗ ಅದಕ್ಕೆ ಸೆಲೆಕ್ಟ್ ಮಾಡಿದ್ದೆ, ರೆಟ್ರೋ ಹಾಕೋತಾನೆ ಅಂತ ಹೇಳ್ತಾನೆ. ಅದಕ್ಕೆ ಕುಸುಮ ಹೌದಾ ಹಂಗೆಲ್ಲ ಬದಲಾಗವನ ಇವನು, ಆಗಲೇಬೇಕಲ್ವಾ ಮದುವೆ ಆಗ್ತವನೇ ಅಂತ ಹೇಳ್ತಾಳೆ. ಈ ಕಡೆ ಗಿರಿಜಾ ನಂದನ ಹತ್ರ ಬಂದು ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ, ಪಿನ್ನು ಎಲ್ಲ ತೊಗೊಂಬರ್ಬೇಕಲ್ವಾ ಅಂತ ಹೇಳ್ತಾಳೆ. ಅದಕ್ಕೆ ನಂದ ಸರಿ ನಾನು ಬರ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಗಿರಿಜಾ ಇಲ್ಲ ಕಣ್ರಿ, ಪಕ್ಕದ ಮನೆ ಮಾಂಸ ಕಾಯ್ತಿದ್ದಾಳೆ, ನಾನು ಹೋಗಿ ಬರ್ತೀನಿ ಅಂತ ಹೇಳ್ತಾಳೆ. ಆಮೇಲೆ ನಂದ ಸರಿ ಆಯಿತು ಹೋಗು ಅಂತ ಹೇಳ್ತಾನೆ. ನಂದ ಫ್ಯಾಮಿಲಿಯವರೆಲ್ಲ ಕೂತ್ಕೊಂಡು ಬೀಗರು ಕಾಲ್ ಮಾಡ್ತಾರೆ, ಏನು ಮಾಡ್ತಿದ್ದೀರಾ, ಎಷ್ಟೊತ್ತಿಗೆ ಬರ್ತೀರಾ ಚೌಟ್ರಿಗೆ ಅಂತಂದ್ಬಿಟ್ಟು. ಅಷ್ಟರಲ್ಲಿ ಪರಮೇಶ್ವರ್ ಫ್ಯಾಮಿಲಿಯವರೆಲ್ಲ ಓಡಿ ಬಂದು ಫೋನ್ ಕಿತ್ಕೊಂಡ್ಬಿಟ್ಟು ವೀಣಾ ನಮ್ಮ ಮನೇಲಂತೂ ಅರಿಶಿನ ಶಾಸ್ತ್ರ ಸಖತ್ತಾಗಾಯಿತು, ಫುಲ್ ಜನ ತುಂಬ ಹೋಗಿದ್ರು, ಫುಲ್ ಜನನೋ ಜನ. ನನಗಂತೂ ಫುಲ್ ಮನೆ ತುಂಬಿದ್ದು ನೋಡಿ ಫುಲ್ ಅಳುನೇ ಬಂದ್ಬಿಡ್ತು. ಆದರೆ ಇದೆಲ್ಲ ಮುಗಿದ್ಮೇಲೆ ನಮ್ಮನೆ ಮಗಳು ನಿಮ್ಮನೆ ಕಳಿಸ್ಬೇಕಲ್ವಾ, ಹೆಣ್ಣೆತ್ತವ್ರದ್ದೆಲ್ಲ ಇದೇ ಬಾಳಲ್ವಾ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಮೀನಾ ಮಾವ ಅವ್ರ ಮನೇಲಿ ಫುಲ್ ಜನ ಇದ್ದರು ಅಂದರೆ ತುಂಬ ಚೆನ್ನಾಗಿರುತ್ತೆ, ಫೋಟೋನೋ ವೀಡಿಯೋನೋ ಕೇಳಿ ಮಾವ ಅಂತ ಹೇಳ್ತಾಳೆ. ಅದಕ್ಕೆ ನಂದ ಬೀಗ್ರೆ ನಮಗೆ ಅರಿಶಿನ ಆಗಿದ್ದು ಫೋಟೋ ವೀಡಿಯೋ ಕಳಿಸ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಫುಲ್ ಪರಮೇಶ್ವರ್ ಫ್ಯಾಮಿಲಿಯವರೇ ಶಾಕ್ ಆಗ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಮಾಧವಂಗೆ ರಾತ್ರಿ ಕಾಲ್ ಬರುತ್ತೆ. ಯಾರು ಕಾಲ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಫೋನ್ ನೋಡಿದಾಗ ಸುಕನ್ಯಾ. ಯಾಕೆ ಇಷ್ಟೊತ್ತು ಕಾಲ್ ಮಾಡ್ತಾಳೆ ಇವಳು ಅಂತ ಅಂದ್ಬಿಟ್ಟು ರಿಸೀವ್ ಮಾಡಿದ್ರೆ ಸುಕನ್ಯಾ ಮಾಧವ ನಂಗೆ ಫುಲ್ ಜ್ವರ ಬಂದ್ಬಿಟ್ಟಿದೆ, ಸ್ವಲ್ಪ ಬರ್ತೀಯಾ ಅಂತ ಹೇಳ್ತಾಳೆ. ಅಷ್ಟಕ್ಕೆ ಮಾಧವ ಸರಿ ಅಂದ್ಬಿಟ್ಟು ಎದ್ದೋಗ್ತಾನೆ. ಅದನ್ನು ಚಂದ್ರಕಾಂತ್ ನೋಡ್ಬಿಟ್ಟು ಎಲ್ಲೋಗ್ತಿದ್ದಾನೆ ಕಣ್ತಪ್ಪಿಸಿ ಅಂತ ಅಂದ್ಬಿಟ್ಟು ಚಂದ್ರಕಾಂತ್ ಮತ್ತು ಸೂರ್ಯಕಾಂತ್ ಇಬ್ಬರೂ ಫಾಲೋ ಮಾಡ್ತಾರೆ. ಅಲ್ಲಿ ನೋಡಿದ್ರೆ ಸುಕನ್ಯಾ ಮತ್ತು ಮಾಧವ ಇಬ್ಬರು ಮಾತಾಡ್ಕೊಂಡು ನಿಂತಿರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ.